ತುಮಕೂರು ಜಿಲ್ಲೆಗೆ ಕೊನೆಗೂ ಮಳೆ ರಾಯನ ಎಂಟ್ರಿ. ಭಾರೀ ಮಳೆಯಿಂದ ತುಂಬಾಡಿ ಹಳೇಕೆರೆಗೆ ಜೀವಕಳೆ. ಅದ್ಯಾಕೋ ತುಮಕೂರು ಜಿಲ್ಲೆ ಮೇಲೆ ವರುಣದೇವ ಮುನಿಸಿಕೊಂಡಂತೆ ಕಾಣ್ತಾ ಇದೆ. ಜೂನ್ 4ರಿಂದ ರಾಜ್ಯದಲ್ಲಿ ಮುಂಗಾರು ಮಳೆ ಶುರುವಾಗಿದ್ರೂ ಕೂಡ ಜಿಲ್ಲೆಯಲ್ಲಿ ಕೇವಲ 2-3 ಬಾರಿ ಮಾತ್ರ ಮಳೆಯಾಗಿತ್ತು. ಅದಾದ ಬಳಿಕ ಕೆಲ ದಿನಗಳಿಂದ ಮಳೆ ಆಗಿರಲಿಲ್ಲ. ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಾ ಇದ್ರೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ಮಳೆ ಕಾಣದಂತಾಗಿತ್ತು. ಇದೀಗ ಹಲವು ದಿನಗಳಿಂದ ಮಳೆಯ ಕೊರತೆಯಿಂದಾಗಿ ಕಂಗಾಲಾಗಿದ್ದ ರೈತರಿಗೆ ಮಳೆ ರಾಯನ ಆಗಮನ ಸಂತಸ ತಂದಿದೆ. ಹೌದು, ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಚಂದ್ರಾಯನ ದುರ್ಗದ ಬೆಟ್ಟದ ತಪ್ಪಲಿನಲ್ಲಿ ಅಪಾರ ಪ್ರಮಾಣದ ಮಳೆ ನೀರು ಹರಿದು ಬಂದಿದೆ. ಜೊತೆಗೆ ವೀರಪ್ಪನ ಬೆಟ್ಟ ಪ್ರದೇಶದಿಂದಲೂ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದ್ದು, ಈ ನೀರು ತುಂಬಾಡಿ ಹಳೆ ಕೆರೆಯತ್ತ ಹರಿಯುತ್ತಿದೆ. ಇನ್ನು ಮಳೆಯ ಪರಿಣಾಮ ಕೆರೆಗೆ ಒಳಹರಿವು ಹೆಚ್ಚಾಗಿದ್ದು, ಕೆರೆ ಮತ್ತೆ ಜೀವಕಳೆ ಪಡೆದಂತಾಗಿದೆ. ಇನ್ನು ಬೆಟ್ಟಗಳಿಂದ ಧುಮುಕಿ ಹರಿತಾ ಇರುವ ನೀರನ್ನ ನೋಡಲು ಸಾರ್ವಜನಿಕರು ಆಗಮಿಸುತ್ತಿದ್ದಾರೆ. ತುಂಬಾಡಿ ಕೆರೆ ಹಳೆ ಕೆರೆಗೆ ವಿಜಯಪುರ ಬಂಡೆ, ಚಂದ್ರಾಯನದುರ್ಗದ ಬಂಡೆಯಿಂದ ಇವತ್ತು ಬಿದ್ದಂತ ಭಾರಿ ಮಳೆಯಿಂದ ಒಳ್ಳೆ ಉತ್ತಮವಾದ ನೀರು ಬರ್ತಾ ಇದೆ. ಇದರಿಂದ ರೈತರಿಗೆ ತುಂಬಾ ಸಂತಸ ಆಗಿದೆ ಅಂತ ಹೇಳಕ್ಕೆ ಚಂದ್ರಾಯನದುರ್ಗದ ಬೆಟ್ಟ ಪ್ರದೇಶ ಮತ್ತು ವಿಜಯಪುರ ಬಂಡೆ ಬೆಟ್ಟ ಪ್ರದೇಶದಿಂದ ಜೋರ ಮಳೆ ಆಗೋ ಪ್ರದೇಶದಿಂದ ಬರ್ತಾ ಇದೆ. ತುಂಬಾಡಿ ಹಳೆ ಕೆರೆಗೆ ಹೋಗುತ್ತೆ. ನಿನ್ನೆ ಒಳ್ಳೆ ನೀರು ಬಂತು. ಇವತ್ತು ಒಂದು ಗಂಟೆ ಚೆನ್ನಾಗಿ ಒಳ್ಳೆ ಭಾರಿ ಮಳೆ ಆದ್ರಿಂದ ಒಳ್ಳೆ ನೀರು ಬರ್ತಾ ಇದೆ. ಚಂದ್ರಾಯನದುರ್ಗ ಮತ್ತು ಇಲ್ಲೊಂದು ಬಾಣೆಕಲ್ ಅಂತ ಇದೆ, 2 ಬೆಟ್ಟದಿಂದ ಇಲ್ಲಿ ಬರುತ್ತೆ. ಇವತ್ತು 3 ಗಂಟೆ 45 ನಿಮಿಷ ಒಂದೇ ಸಂಖ್ಯೆ ಗಡಸಾಗಿರ್ತದೆ. ಒಟ್ಟಾರೆ ಕೊರಟಗೆರೆ ಭಾಗದಲ್ಲಿ ಸುರಿದ ಭಾರೀ ಮಳೆ ರೈತರಲ್ಲಿ ಹೊಸ ಉತ್ಸಾಹವನ್ನ ಮೂಡಿಸಿದ್ದು, ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಆಗಲಿದೆ ಅನ್ನುವುದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.